ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ನಂದೊಂದು ಪ್ರಶ್ನೆ. ನೀವು ನಿಮಗಾಗಿ ಬದುಕ್ತಾ ಇದ್ದೀರಾ ಅಥವಾ 4 ಜನರಿಗೋಸ್ಕರ ಬದುಕ್ತಾ ಇದ್ದೀರಾ? ನಮ್ಮ ಸಮಾಜದಲ್ಲಿ ಒಂದು ವಿಚಿತ್ರವಾದ ಪದ ಇದೆ, 4 ಜನರು ಅಂತ. ನಾವು ಹೊಸ ಡ್ರೆಸ್ ಹಾಕ್ಕೊಳ್ಳಿ, ಹೊಸ ಕೆಲಸ ಶುರು ಮಾಡೋಣ ಅಂತ ಇಟ್ಕೊಳ್ಳಿ, ಆದರೆ ನಮ್ಮ ಕನಸನ್ನ ನನಸಾಗಿಸೋದ್ರ ಕಡೆಗೆ ನಾವು ಗಮನ ಹರಿಸ್ಲಿ, ಹೊರಗೆಲ್ಲೋ ಓಡಾಡೋಣ ಅಂತ ಅಂದ್ಕೊಳ್ಳಿ. ಅವಾಗ ದುತ್ ಅಂತ ಹೇಳಿ ಬರುವ ಪ್ರಶ್ನೆ ಒಂದೇ, ಏನಂತಾರೆ 4 ಜನ ನಿನ್ನನ್ನು ನೋಡಿದವರು ಅಂತ. ಮನೆಯವರ ಬಾಯಲ್ಲಿ ಬರುವ ಉಪದೇಶವೇ ಅದು, 4 ಜನರಿಗೆ ಒಳ್ಳೆಯವರಾಗಿ ಬದುಕು, ನಿನ್ಗೋಸ್ಕರ ಬದುಕು ಅಂತ ಯಾರೂ ಹೇಳ್ಕೊಡೋಲ್ಲ. ಯಾರ 4 ಜನ? ನಮ್ಮ ನೋವನ್ನು ಹಂಚಿಕೊಂಡವರ, ಅಥವಾ ನಮ್ಮ ಜೀವನದ ಹೊಣೆ ಹೊತ್ತವರ? ಯಾರೂ ಅಲ್ಲ. ಈಗ ಒಂದು ಉದಾಹರಣೆ ನೋಡೋಣ. ಒಂದು ಹಳ್ಳಿಯಲ್ಲಿ ತನ್ನ ಜೀವನದ ಕನಸನ್ನ ಹೊತ್ಬಿಟ್ಟು ಒಂದು ಹುಡುಗಿ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ಲು, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ಲು. ಅವಳು ಒಳ್ಳೆಯ ಉದ್ಯೋಗವನ್ನ ಸೇರಿಬಿಟ್ಟು ತನ್ನ ಜೀವನವನ್ನ ಸುಖಕರವಾಗಿ ನಡೆಸಬೇಕು, ಸಂಪಾದನೆ ಮಾಡಬೇಕು ಅನ್ನೋ ಕನಸನ್ನ ಹೊತ್ತಿದ್ಲು. ಅವಳ ಇಚ್ಛೆಯಂತೆಯೇ ಅವಳಿಗೆ ಒಂದು ಉನ್ನತ ಕಂಪನಿಯಲ್ಲಿ ಉನ್ನತವಾದ ಹುದ್ದೆಯೂ ಸಹ ಸಿಕ್ಕಿತ್ತು. ಆದರೆ ಅವಳ ತಂದೆ ತಾಯಿಗಳು ಅವಳನ್ನ ಕಳಿಸ್ಲೇ ಇಲ್ಲ ಕೆಲಸಕ್ಕೆ. 4 ಜನ ಏನಂತಾರೆ, ನೀನ್ ಕೆಲ್ಸಕ್ಕೆ ಹೋಗ್ಬಿಟ್ರೆ? ನೀನ್ ಎಲ್ಲೂ ಹೋಗೋದು ಬೇಡ, ಮನೆಯಲ್ಲೇ ಇರು ಅಂತ ಹೇಳಿ ಕೂರಿಸ್ಬಿಟ್ರು. ಅವಳು ಅವಳ ಗುರಿಯೆಡೆಗೆ ಮನಸ್ಸು ಕೊಡ್ಲಿಲ್ಲ. 4 ಜನರ ಮಾತಿಗೆ ಬೆಲೆ ಕೊಟ್ಟ ಹಾಗಾಯಿತು. ಕೆಲವಷ್ಟು ವರ್ಷಗಳ ಕಳೆದ ಮೇಲೆ ಅವಳಿಗೆ ಒಂದು ಜೀವನ ಸಿಕ್ತು. ಆದರೆ ಅವಳು ಗುರಿಯೆಡೆಗೆ ಇಟ್ಟುಕೊಂಡಿದ್ದ ಕನಸು ಈಡೇರದ ದುಃಖ ಮಾತ್ರ ಅವಳಲ್ಲಿ ಹೆಪ್ಪುಗಟ್ಟಿತ್ತು. ಯಾರು ಆ 4 ಜನ ಮಾತಾಡೋರು ಅಲ್ವಾ? ಮೊದಲನೇದು, ಮಾಡೋದಕ್ಕೆ ಕೆಲಸ ಇಲ್ಲದೆ ಇರೋರು. 2ನೇರು, ಗಾಸಿಪ್ ಮಾಡೋರು. 3ನೇವರು, ಬೇರೆಯವರ ಬಗ್ಗೆ ಸದಾ ಯೋಚನೆ ಮಾಡೋಂಥವ್ರು. 4ನೇವರು, ಬೇರೆಯವರ ಬಗ್ಗೆ ಮಾತನಾಡುವುದನ್ನೇ ಜೀವನ ಮಾಡಿಕೊಂಡವರು. ಇವರೇ ಆ 4 ಜನ. ಇವರಿಗೆ ನಾವು ಬೆಲೆ ಕೊಡ್ಬೇಕಾ? ಜನರು ಫೇಲ್ ಆದ್ರೂ ಮಾತಾಡ್ತಾರೆ, ಸಕ್ಸಸ್ ಆದ್ರೂ ಮಾತಾಡ್ತಾರೆ, ಶಾಂತವಾಗಿದ್ರೂ ಮಾತಾಡ್ತಾರೆ, ಜೋರಾಗಿ ಮಾತಾಡಿದ್ರೂ ಮಾತಾಡ್ತಾರೆ. ಜನ ಒಂದಲ್ಲ ಒಂದು ಕಾರಣಕ್ಕೆ ಒಬ್ಬರ ಬಗ್ಗೆ ಮಾತಾಡೋದಂತೂ ತಪ್ಪೋದೇ ಇಲ್ಲ. ಹೇಗಿದ್ರೂ ಜನರ ಬಾಯಲ್ಲಿ ಸಿಲುಕೋ ಅಂಥದ್ದು. ನಾವು ನಮಗೋಸ್ಕರ ಬದುಕಬೇಕು, ನಮ್ಮ ಜೀವನಕ್ಕಾಗಿ ಬದುಕಬೇಕು. ನಮ್ಮ ಜೀವನದಲ್ಲಿ ಕೊನೆಯಲ್ಲಿ ಉಳಿಯೋದು ಏನು ಗೊತ್ತಾ? ನಾವು ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಫಲಗಳೇ ನಮಗೆ ಪ್ರಾಪ್ತಿಯಾಗುವಂಥದ್ದು. ನಿರ್ಧಾರಗಳೇ ನಮಗೆ ಫಲವನ್ನ ನೀಡುವಂಥದ್ದು. ಹಾಗಾಗಿ ನಾವು ಒಂದು ಸ್ಪಷ್ಟವಾದ ನಿರ್ಧಾರವನ್ನ ನಾವು ನಮಗೋಸ್ಕರ ತಗೋಬೇಕು, ಬೇರೆಯವರಿಗೋಸ್ಕರ ಅಲ್ಲ. ಇವತ್ತೇ ಒಂದು ನಿರ್ಧಾರ ಮಾಡಿ, ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ, ಜನರಿಗೋಸ್ಕರ ಅಲ್ಲ. ನನ್ನ ಕನಸನ್ನ ನಾನು ಸಾಧಿಸ್ಕೋತಾ ಇದ್ದೀನಿ, ನನ್ನ ಗುರಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ, ನನ್ನ ಗುರಿಯನ್ನ ನಾನು ಪಡೆಯೋದಕ್ಕೋಸ್ಕರ ಮುನ್ನುಗ್ಗಿ ಹೋಗ್ತಾ ಇದ್ದೀನಿ. ಗುರಿ ಎಡೆಗೆ ಮಾತ್ರ ಗಮನ ಹರಿಸಿ, ಜನರ ಮಾತಿಗೆ ಖಂಡಿತ ಅಲ್ಲ. ಜನ ಹೇಗಿದ್ರೂ ಮಾತಾಡ